ಆಶ್ರಯ ಟಿವಿಯ ವೀಕ್ಷಕರೇ, ಈ ಹೊತ್ತಾರೆಯಲ್ಲಿ ಮತ್ತೊಂದು ಸಾರಿ ಕುಟುಂಬ ಪ್ರಾರ್ಥನೆಯಾಗಿ ಸೇರಿ ಬರುವುದು ದೇವರ ಚಿತ್ತವಾಗಿದೆ. ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ದಿನದಿಂದ ದಿನ ನಿಮಗೆ ಉದಯ ಕಾಲದಲ್ಲಿ ಈ ಪ್ರಾರ್ಥನೆಯು ಪ್ರಯೋಜನಕರವಾಗಿದೆ ಎಂಬುದಾಗಿ ನಾವು ನಂಬುವರಾಗಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಿಗೆ ಒಂದು ಸುಂದರವಾದ ರಾಗದ ಮೂಲಕ ದೇವರನ್ನು ಸ್ತುತಿಸೋಣ. ಭಿನ್ನಹವ ಕೇಳುವವನೇ, ನನ್ನ ಪ್ರಾರ್ಥನೆಯನ್ನು ಕೇಳುವಾತನೇ ನಿನಗೆ ಸ್ತೋತ್ರ ಎಂಬುದಾಗಿ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕು ಅಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದು ಸಾಕು ಅಯ್ಯ. ನಿನ್ನ ಮಾತೊಂದು ಸಾಕು ಅಯ್ಯ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్య. ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಅಯ್ಯ ಎಂದು ಹೇಳಿ ಸುಖ ನೀಡಿದೆ. ಎಂದು ಹೇಳಿ ಸುಖ ನೀಡಿದೆ.
ಆತನಿಂದ ಎಲ್ಲವೂ ಸಾಧ್ಯವು. ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಈ ಮುಂಜಾನೆ ಜಾವದಲ್ಲಿ ನಾವು ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆ 146ನೇ ಕೀರ್ತನೆ 7-8 ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರವನ್ನು ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಹಸಿದವರಿಗೆ ಆಹಾರ ಕೊಡುವ ದೇವರು. ದೇವರ ವಾಕ್ಯ ಹೇಳುತ್ತದೆ, ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಅವರಿಗೆ ನಾನು ಸಾಕಿ ಸಲಹಿಯುತ್ತೇನೆ ಎಂಬುದಾಗಿ. ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು. ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇರುವಾಗ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಅನ್ನೋ ಥರ ದೇವರು ಬೆಳಗ್ಗಿಂದ ಸಂಜೆಯೊಳಗೆ ನಿನಗೇನೇನೋ ಬೇಕೋ ಅದನ್ನೆಲ್ಲ ಒದಗಿಸುವ ದೇವರಾಗಿದ್ದಾರೆ. ಶೆರೆಯಲ್ಲಿ ಕೆಲವೊಬ್ಬರು ಇವತ್ತಿನ ದಿನದಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದೆ ಅಪರಾಧ ಮಾಡದೇ ಇರುವಂತಹ ವ್ಯಕ್ತಿಗಳು ಸಹ ಸೆರೆಯಲ್ಲಿದ್ದಾರೆ. ಕೆಲವರು ಅಪರಾಧ ಮಾಡಿ ಸೆರೆಯಲ್ಲಿದ್ದಾರೆ. ಆದರೆ ಜೈಲಲ್ಲಿರುವಂಥ ಎಲ್ಲ ಮಕ್ಕಳಿಗೆ ದೇವರು ಈ ಕ್ಷಣದಲ್ಲಿ ನಿಮಗೆ ಬಿಡುಗಡೆ ಮಾಡುವನಾಗಿದ್ದಾನೆ. ನಿಮ್ಮ ಪಾಪಗಳನ್ನೆಲ್ಲ ದೇವರ ಮುಂದೆ ಅರಿಕೆ ಮಾಡುವಾಗ ಕುಟುಂಬವೆಂಬ ಒಂದು ಸೆರೆಯಲ್ಲಿ, ಕುಟುಂಬವೆಂಬ ಒಂದು ಬಂಧನದಲ್ಲಿ ಇರುವ ಎಲ್ಲ ಮಕ್ಕಳಿಗೆ ಈ ಬೆಳಗಿನ ಜಾವದಲ್ಲಿ ದೇವರು ಬಿಡುಗಡೆ ಮಾಡುವನಾಗಿದ್ದ. ಅದ್ಭುತವನ್ನು ಮಾಡುವ ದೇವರು. ಕುಡುರಿಗೆ ಕಣ್ಣು ಕೊಟ್ಟ, ಕುಂಟರಿಗೆ ಕಾಲು ಕೊಟ್ಟ, ರೋಗದಲ್ಲಿ, ವೇದನೆಯಲ್ಲಿ, ದರಿದ್ರದಲ್ಲಿದ್ದಂಥ ಎಲ್ಲ ಮಕ್ಕಳಿಗೆ ಬಿಡುಗಡೆ ಮಾಡಿದಂತಹ ಬಿಡುಗಡೆ ನಾಯಕ ನಿಮ್ಮ ಕುಟುಂಬಕ್ಕೆ ಈ ಬೆಳಗಿನ ಜಾವದಲ್ಲಿ ಬಿಡುಗಡೆ ಮಾಡುವನಾಗಿದ್ದಾನೆ. ಯೆಹೋವನು ಕುಗ್ಗಿದವರನ್ನು ಉದ್ಧಾರ ಮಾಡುವ ಆತನಾಗಿದ್ದಾನೆ. 9ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ಅನಾಥರಿಗೆ ಪ್ರೀತಿಯ ಸಹೋದರ ಸಹೋದರಿ, ನಾನು ಅನಾಥನು, ನಾನು ಯಾರ ಲೆಕ್ಕದಲ್ಲಿ ಇಲ್ಲ ಎಂಬುದಾಗಿ ಕೊರಗುತ್ತಿರುವಂತಹ ದೇವ ಮಗುವೆ, ಈ ಉದಯ ಕಾಲದಲ್ಲಿ ಯೇಸು ಕ್ರಿಸ್ತನು ನಿನ್ನ ನಿಜವಾದ ಸ್ನೇಹಿತನಾಗಿದ್ದಾನೆ. ನಿನಗೆ ತಂದೆಯಾಗಿದ್ದಾನೆ, ನಿನಗೆ ತಾಯಿಯಾಗಿದ್ದಾನೆ, ನಿನಗೆ ಆತನೇ ಎಲ್ಲವೂ ಆಗಿದ್ದಾನೆ. ಪ್ರೀತಿಯ ವಿಧೇಯರಿಗೂ ಸಹ ದೇವರು ಈ ಬೆಳಗಿನ ಜಾವದಲ್ಲಿ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಅಯ್ಯೋ, ನನ್ನ ಜೀವನ ಹಿಂಗೆ ಯಾಕಾಯಿತು, ಅರ್ಧದಲ್ಲೇ ನನ್ನ ಬಾಳು ಹಿಂಗೆ ಯಾಕಾಯಿತು ಎಂಬುದಾಗಿ ಕೊರಗಬೇಡ್ರಿ. ದೇವರು ನಿಮ್ಮನ್ನು, ಆತನು ನಿನ್ನ ಮೊದಲಿಂಗನಾಗಿದ್ದಾನೆ. ಯಾಕೆಂದರೆ ಈ ಲೋಕವು 3 ದಿನಗಳ ಸಂತೆ ಅಷ್ಟೇ. ನಮ್ಮ ಯಜಮಾನ, ನಿನ್ನ ಮೊದಲಿಂಗನು ಪರಲೋಕದಲ್ಲಿದ್ದಾನೆ. ಆತನು ಬರುವ ದಿನಗಳು ಹತ್ತಿರವಾಗಿದೆ. ನಾವೆಲ್ಲರೂ ಇರುವ ಸ್ಥಳದಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಕುರುಡರಿಗೆ ಕಣ್ಣು ಕೊಟ್ಟ ಆತನೇ, ಅನಾಥರಿಗೆ ನೀನೇ ದಿಕ್ಕು. ಸ್ವಾಮಿ, ಎಷ್ಟೋ ಮಕ್ಕಳು ರೋಗದಲ್ಲಿದ್ದಾರೆ, ಎಷ್ಟೋ ಮಕ್ಕಳು ಹೋರಾಟದಲ್ಲಿದ್ದಾರೆ. ಬೆಳಗಿನ ಜಾವದಲ್ಲಿ ನಿನ್ನ ಸ್ಪರ್ಶ ಉಂಟಾಗಲಿ ಸ್ವಾಮಿ, ಉಂಟಾಗಲಿ 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 ಸ್ವಾಮಿ. ನನ್ರೋಗವಾ ಶಿಲುಬೆಯಲಿ ನೀ ಹೊತ್ತು ತೀರಿಸಿದೆ. ನನ್ರೋಗವಾ ಶಿಲುಬೆಯಲಿ ನೀ ಹೊತ್ತು ತೀರಿಸಿದೆ. ಅಯ್ಯ, ನೀ ಹೊತ್ತು ತೀರಿಸಿದೆ. ಅಯ್ಯ, ನೀ ಹೊತ್ತು ತೀರಿಸಿದೆ. ಸ್ತೋತ್ರ ಮಾಡಿ, ಎಲ್ಲ ಕುಟುಂಬಗಳಲ್ಲಿ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಎಲ್ಲಾ ರೋಗಗಳ ಮೇಲೆ ದೇವರ ಪ್ರಸನ್ನತೆ ಇಳಿತಾ ಇದೆ. ಕ್ಯಾನ್ಸರ್ ರೋಗದಲ್ಲಿರುವಂತಹ ಮಗುವೇ, ಈಗಲೇ ನಿನ್ನ ರೋಗವನ್ನು ಶಿಲುಬೆಯಲ್ಲಿ
ಓ ಹಾಕಿದ ಆತನು ಶಿಲುಬೆಯಲ್ಲಿ ಹಾಕಿದ ಕಲ್ವಾರಿ ನಾಯಕನು ನಿನ್ನ ಕ್ಯಾನ್ಸರ್ ರೋಗವನ್ನು ಈ ಬೆಳಗಿನ ಜಾವದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾನೆ. ಟಿಬಿ ಕಾಯಿಲೆಯಲ್ಲಿರುವಂತ ದೇವ ಮಗುವೆ, ಕುಟುಂಬದಲ್ಲಿ ಅಳುತ್ತಿರುವಂತ ದೇವ ಮಗುವೆ, ಯೇಸು ಕ್ರಿಸ್ತನು ನಿನ್ನ ರೋಗವನ್ನೆಲ್ಲ ಈ ಬೆಳಗಿನ ಜಾವದಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಓ ಮಾನಸಿಕವಾಗಿ ಹಿಂಸೆಯಲ್ಲಿರುವಂತ ದೇವ ಮಗುವೆ, ಯೇಸು ಕ್ರಿಸ್ತನು ಈ ಬೆಳಗಿನ ಜಾವದಲ್ಲಿ ನಿನ್ನ ಮಾನಸಿಕ ರೋಗಗಳನ್ನೆಲ್ಲ ತೆಗೆಯುವರಾಗಿದ್ದಾರೆ. ಓ ಹೃದಯಘಾತದಲ್ಲಿರುವಂತ ದೇವ ಮಗುವೆ, ಯೇಸು ಕ್ರಿಸ್ತನು ನಿನಗೆ ಈ ಬೆಳಗಿನ ಜಾವದಲ್ಲಿ ನಿನ್ನ ಹೃದಯ ಅಪಘಾತಗಳಿಂದ ಬಿಡುಗಡೆ ಮಾಡುವನಾಗಿದ್ದಾನೆ. ನಿನ್ನ ಶರೀರದಲ್ಲಿರುವ ಎಲ್ಲಾ ಒಂದೊಂದು ಅಂಗಗಳಲ್ಲಿ ಇರುವಂತ ಎಲ್ಲಾ ರೋಗಗಳನ್ನು ಯೇಸು ಕ್ರಿಸ್ತನು ಈಗಲೇ ಮುಟ್ಟಿ ಸ್ವಸ್ಥತೆ ಪಡಿಸುವನಾಗಿದ್ದಾನೆ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಅಯ್ಯ ಎಂದು ಹೇಳಿ ಸುಖ ನೀಡಿದೆ. ಅಯ್ಯ ಎಂದು ಹೇಳಿ ಸುಖ ನೀಡಿದೆ. ಕರ್ತನೇ, ಎಲ್ಲ ಕುಟುಂಬವನ್ನು ಮುಟ್ಟಿದ್ದಕ್ಕಾಗಿ ಎಲ್ಲ ಕುಟುಂಬದಲ್ಲಿರುವ ಮಕ್ಕಳನ್ನು ಸ್ವಸ್ಥತೆ ಮಾಡಿದ್ದಕ್ಕಾಗಿ ಗುಣಪಡಿಸಿದ್ದಕ್ಕಾಗಿ ಎಲ್ಲವೂ ನಿನ್ನ ಕೈಯಲ್ಲಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ, ಆಮೇಲೆ. ಪ್ರೀತಿಯ ಆಶ್ರಯ ಟಿವಿಯ ವೀಕ್ಷಕರೇ, ಮತ್ತೆ ನಾವು ನಾಳಿನ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ದೇವರು ನಿಮ್ಮನ್ನು ಆರೋಗ್ಯದಲ್ಲಿಯೂ ಹೆಚ್ಚಾಗಿ ಅಭಿವೃದ್ಧಿಯಲ್ಲಿ ನಡೆಸಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡುವರಾಗಿದ್ದೇವೆ. ದೇವರು ನಿಮ್ಮನ್ನು ಇನ್ನೂ ಪ್ರಾರ್ಥನಾ ಜೀವಿತವನ್ನು ಕೊಟ್ಟು ನಡೆಸಲಿ ಎಂಬುದಾಗಿ ಈ ಕುಟುಂಬ ಪ್ರಾರ್ಥನೆಯನ್ನು ಮುಗಿಸುವರಾಗಿದ್ದೇವೆ. ಆಮೇಲೆ.